ದೇವಸ್ಥಾನದ ಗಂಟೆ ಜಾಗಟೆಯ ಸದ್ದಿನಿಂದ ನನ್ನ ಮನಸ್ಸಿಗೆ ಕಿರಿಕಿರಿಯಾಗುತ್ತೆ ಅಂತ ವ್ಯಕ್ತಿಯೊಬ್ಬರು ಪೊಲೀಸರ ಮೊರೆ ಹೋಗಿದ್ದಾರೆ ಚಿಕ್ಕಮಗಳೂರಲ್ಲಿ. ಜೋರಾಗಿ ಜಾಗಟೆ ಗಂಟೆ ಸದ್ದಿನಿಂದಾಗಿ ನನಗೆ ಸಮಸ್ಯೆ ಆಗ್ತಿದೆ ಅಂತ ಫಾರೂಕ್ ಅನ್ನುವಂಥ ವ್ಯಕ್ತಿ ಪೊಲೀಸರ ಮೊರೆ ಹೋಗಿರೋದು. ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ ಈ ಗಂಟೆ ಜಾಗಟೆ ಸದ್ದು ಕೇಳುತ್ತೆ, ನನಗೆ ಕಿರಿಕಿರಿ ಆಗ್ತಿದೆ ಅಂತ ಬಸವನಹಳ್ಳಿ ಪೊಲೀಸರಿಗೆ ಫಾರೂಕ್ ಅನ್ನುವಂಥ ವ್ಯಕ್ತಿ ದೂರು ಕೊಟ್ಟಿರು. ಇನ್ನು ಸ್ಥಳಕ್ಕೆ ಬಂದಂಥ ಪೊಲೀಸರು ಕೂಡ ದೇವಾಲಯದ ಅರ್ಚಕರಿಗೆ ಬುದ್ಧಿವಾದ ಹೇಳಿದ್ದಾರೆ. ನೀವು ಸದ್ದು ಹೊರಗೆ ಬರದ ರೀತಿಯಲ್ಲಿ ಗೋಡೆ ಕಟ್ಕೊಳ್ಳಿ ಅಂತ. ಗೋಡೆ ಕಟ್ಟಿ ಆಗ ಹೊರಗೆ ಸೌಂಡ್ ಕೇಳಲ್ಲ ಅಂತ ಪೊಲೀಸರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ದಿನಕ್ಕೆ 5 ಸಲ ಮೈಕಲ್ಲಿ ನಮ್ಮ ದೇವರು ಮಾತ್ರ ದೇವರು, ಉಳಿದ ದೇವರು ದೇವರೇ ಅಲ್ಲ ಅಂತ ಕೂಗಿ ಹೇಳಿದ್ರೆ ಅದು ತಪ್ಪಲ್ಲ. ಗಂಟೆ ಜಾಗಟೆ ಸದ್ದು ಕಿರಿಕಿರಿ ಆಗುತ್ತೆ. ಪೊಲೀಸರು ಅವರಿಗೂ ಬಂದು ಇದೇ ಸಲಹೆ ಕೊಡ್ತಾರ ಗೊತ್ತಿಲ್ಲ. ನೀವು ಮಸೀದಿಗೆ ಗೋಡೆ ಕಟ್ಟಿ ಅಂತ ಹೇಳ್ತಾರ, ಅಲ್ಲಿ ಹೇಳಲ್ಲ, ಇಲ್ಲಿ ಹೇಳಿದ್ದಾರೆ ಗೋಡೆ ಕಟ್ಟಿ, ಗಂಟೆ ಜಾಗಟೆ ಸದ್ದು ಹೊರಗೆ ಕೇಳಬಾರ್ದು, ನೀವು ಗೋಡೆ ಕಟ್ಟಿ ದೇವಸ್ಥಾನಕ್ಕೆ ಅಂತ. ಈಗ ಅರ್ಚಕರು ನೊಂದ್ಕೊಂಡಿದ್ದಾರೆ. ಹಳೆ ಉಪ್ಪಳ್ಳಿ ಈಶ್ವರ ದೇವಸ್ಥಾನದ ಅರ್ಚಕ ಜಗದೀಶ್ ಭಟ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಂಥ ನಿಯಮ ರೀ, ಇದು ಎಂಥ ಕಾನೂನು ಅಂತ ಅವ್ರು ಮಾತನಾಡಿದ್ದಾರೆ. ಬೆಳಗ್ಗೆ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಜಾಗಂಟೆ ಸೌಂಡನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದರು. ಫಾರೂಕ್ ಅವರು ಪೊಲೀಸ್ನವ್ರು ಕರೆಸಿ ಹೇಳಿದರು. ಆವಾಗ ನಾನು ಅವರಿಗೆ ಉತ್ತರ ಕೊಟ್ಟೆ, ಜಾಗಂಟೆಯ ಸೌಂಡ್ ಕಮ್ಮಿ ಮಾಡೋದಕ್ಕೆ ಬರೋದಿಲ್ಲ ಸ್ವಾಮಿ. ಮತ್ತು ಅವರ ದೂರು ಏನಿತ್ತು ಅಂದರೆ ಬೆಳಗ್ಗೆ 6:30 ಹಾಕ್ತೀರಾ ಅಂತ. ಆವಾಗ ನಾನು ಹೇಳಿದೆ, ನಿಮ್ಮ ಹತ್ರ ಯಾವುದೇ ದಾಖಲಾತಿ ಇದ್ದರೆ ತನ್ನಿ, ಯಾವತ್ತೂ 6:30 ನಾವು ಇದನ್ನು ಸ್ಪೀಕರ್ ಹಾಕಿಲ್ಲ, ನಾವು ಮೈಕು ಹಾಕಿಲ್ಲ, ಸ್ಪೀಕರು ಅದು ಕೆಳಗಡೆನೇ ಕಟ್ಟಿರೋದು, ಹೈಟಲ್ಲೂ ಇಲ್ಲ. ಮತ್ತು ಜಾಗಂಟೆ ಹಾಕ್ತೀರಾ ಸೌಂಡ್ ಕಮ್ಮಿ ಮಾಡಿ ಅಂದಾಗ ಜಾಗಂಟೆ ಮಂಗಳಾರತಿ ಸಮಯಕ್ಕೆ ಮಾತ್ರ ಹಾಕ್ತೀವಿ ಅಂತ ಹೇಳಿದ್ದೀವಿ. ಆವಾಗ ಅವರು ಏನು ಹೇಳಿದರು, ಮತ್ತು ಬಸವನಹಳ್ಳಿ ಸ್ಟೇಷನಿಂದ 12:15 ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದರು. ಅವರು ಗೋಡೆ ಕಟ್ಟಿ ಅಂತ ಹೇಳಿದರು. ಆ ಗೋಡೆ ಕಟ್ಟಿ ಇಲ್ಲಾದರೆ ಅದನ್ನು ಒಳಗಿಡಿದೆ, ಗರ್ಭಗುಡಿ ಒಳಗೆ ಜಾಗಂಟೆ ಹಿಡಿ ಅಂತ ಹೇಳಿದರು. ಆವಾಗ ನನಗೆ ಮನಸ್ಸಿಗೆ ಭಾಳ ನೋವಾಯಿತು. ಅವತ್ತೇ ಸಂಜೆ ಹೋಗ್ಬಿಟ್ಟು ನಾನು ಯಾವ ಕಾನೂನಿನ ಅಡಿಯಲ್ಲಿ ನಮಗೆ ನೀವು ನಮ್ಮ ದೇವಸ್ಥಾನಕ್ಕೆ ಗೋಡೆ ಕಟ್ಟಿ ನೀವು ಜಾಗಂಟೆನ ಒಳಗಿಡಿ ಅಂತೀರಾ ಸ್ವಾಮಿ ಅಂತ ನಾವು ಕೇಳ್ಕೊಂಡ್ವಿ. ಆವಾಗ ಇಲ್ಲ ನಾನು ಹೇಳಲಿಲ್ಲ ಅಂತ ಹೇಳಿದರು. ಅಲ್ಲಿಗೆ ಇನ್ನೇನು ಮಾಡೋದು ಅಂತ ಹೇಳಿ ನಾನು ವಾಪಸ್ ಬಂದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.